ಇವತ್ತಿನ ದಿನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜೈಬಿ ಭವನ್ ಬಹುಜನ್ ಕ್ರಾಂತಿ ಮೋರ್ಚಾ ಹಾಗೂ ಲೋಕಲ್ ವಿವಿಧ ರಾಜಕೀಯ ಪಕ್ಷಗಳ ಸಂಯುಕ್ತ ಆಶ್ರಯದಲ್ಲಿ ನಾವೊಂದು ಮೀಟಿಂಗ್ ಕರೆದಿದ್ದೇವೆ. ಈ ಮೀಟಿಂಗಿನ ಉದ್ದೇಶ EVM ತೆಗೀರಿ, ಬ್ಯಾಲೆಟ್ ಪೇಪರ್ ಯೂಸ್ ಮಾಡಿರಿ. ಇದು ಎಲೆಕ್ಷನ್ಗೆ ನಾವು ಅವ್ರಿಗೆ ಕರೆ ಕೊಡ್ತಾ ಇದ್ದೀವಿ, ಬಂದು ನಮ್ಮ ಜೊತೆ ಸೇರಿ ಈ ಬ್ಯಾಲೆಟ್ ಪೇಪರ್ ಚಳುವಳಿಗೆ ಸಹಕರಿಸಬೇಕಂತ. ಚುನಾವಣೆ ಮತ್ತು ಗ್ರಾಮ ಪಂಚಾಯತಿ ಏನು ತಾಲೂಕು ಪಂಚಾಯತಿ ಚುನಾವಣೆಗಳು ಮುಂದೆ ಬರೋದಿಲ್ಲ. ಎಲ್ಲದರಲ್ಲೂ ಸತ್ಯವಾದ ಚುನಾವಣೆ ಆಗಬೇಕಾಗಿದೆ. ಅದಕ್ಕಾಗಿ ಒಂದು EVM ಅನ್ನೋ ಮನುವಾದಿ ಯಂತ್ರ, ಯುರೋಪಿಯನ್ ಯಂತ್ರ ಹೋಗಬೇಕು. ಇನ್ನೊಂದು ವಾರ್ಡ್ ಮಿತಿಗಳು ಏನು, ಇವಾಗ ವೋಟರ್ಗಳು ಯಾರಿಗೆ ವೋಟ್ ಹಾಕ್ತಿದ್ದಾರೆ ಅಂತ ವಿಷಯ ತಿಳ್ಕೊಂಡು ಅದರ ಪ್ರಕಾರ ವಾರ್ಡ್ಗಳನ್ನ ವಿಂಗಡಣೆ ಮಾಡಿದ್ದಾರೆ. ಅದು ತೆಗೆದು ಮುಖ್ಯ ರಸ್ತೆ ಪ್ರಕಾರ ವಾರ್ಡ್ ಮರು ವಿಂಗಡಣೆ ಮಾಡಿ ಅದರ ಪ್ರಕಾರ ಚುನಾವಣೆಗಳಾದಾಗ ಮಾತ್ರ ಪಕ್ಷಾತೀತವಾಗಿ ಏನು ಸತ್ಯವಂತ ಅಭ್ಯರ್ಥಿಗಳು, ಏನು ಸ್ವತಂತ್ರ ಅಭ್ಯರ್ಥಿಗಳು ಅಥವಾ ಸಣ್ಣ ಪಕ್ಷದವರು ಅವರು ಇಲ್ಲ ಅಂತಂದರೆ ಮತ್ತೆ ಇದೇ ಮನುವಾದಿ ದಲ್ಲಾಳಿಗಳು ಅಥವಾ ಚೀಟಿದಾರಗಳು ಪಕ್ಷಗಳು ಅಂಥವೇ ಗೆಲ್ತಾ ಬರುತ್ತೆ. ಆ ಥರ ಒಂದು ಅಸತ್ಯವಾದ ಚುನಾವಣೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ, ಅದು ಪಕ್ಷಪ್ರಭುತ್ವ ಆಗುತ್ತೆ. ಸೊ ಇದನ್ನು ನಾವು ತಡೆದು ಒಂದು ನಿಜವಾದ ಸ್ವಾತಂತ್ರ್ಯಕ್ಕೋಸ್ಕರ, ನಿಜವಾದ ಪ್ರಜಾಪ್ರಭುತ್ವಕ್ಕೋಸ್ಕರ ನಾವು ಮೇನ್ ರೋಡ್ ಪ್ರಕಾರ ವಾರ್ಡ್ ಮರು ವಿಂಗಡಣೆ ಮಾಡಿ ಆಮೇಲೆ ಪೇಪರ್ ಬ್ಯಾಲೆಟಲ್ಲಿ ಕಾಗದದಲ್ಲಿ ಚುನಾವಣೆ ಮಾಡಿಸಬೇಕು. ಅದು BJP ಎಲ್ಲ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲೂ ಇದೆ. ಆಮೇಲೆ ಜನರಿಗೆ ಸತ್ಯವಾದ ಅರಿವು ಮೂಡಬೇಕಾಗಿದೆ. ಯಾರು ನಮ್ಮನ್ನು ಜೀತಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ, ಯಾರು ನಮಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾ ಇದ್ದಾರೆ, ಯಾರು ನಮ್ಮ ಹಕ್ಕುಗಳನ್ನ ಕಿತ್ಕೊತಾ ಇದ್ದಾರೆ, ನಮ್ಮ ಜಮೀನು, ಅದರ ಖನಿಜಗಳು, ನಮ್ಮ ಜೀವನದ ಅವಕಾಶವನ್ನು ಕಿತ್ಕೊತಾ ಇದ್ದಾರೆ. ಇದೆಲ್ಲದರ ಒಂದು ಸತ್ಯವಾದ ಅರಿವು ಆಗಿದ್ದಾಗ ನಾವು ಸತ್ಯಯುಗ ಕಟ್ಬೋದು, ಭೂಮಿಯಲ್ಲೇ ಸ್ವರ್ಗ ಕಾಣ್ಬೋದು ಈ ಜೀವನದಲ್ಲಿ. ಆಮೇಲೆ ಒಂದು ಸತ್ಯವಾದ ಸ್ವಾತಂತ್ರ್ಯ ಕೊಡ್ಬೋದು. ಬನ್ನಿ ಒಗ್ಗಟ್ಟಾಗಿ ಹೊರಡೋಣ, ಸತ್ಯಯುಗ ಮಾಡೋಣ, ಜೈ ಮುಂದಸಿ. ಇವತ್ತಿನ ದಿನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜೈಬಿ ಭವನ್ ಬಹುಜನ್ ಕ್ರಾಂತಿ ಮೋರ್ಚಾ ಹಾಗೂ ಲೋಕಲ್ ವಿವಿಧ ರಾಜಕೀಯ ಪಕ್ಷಗಳ ಸಂಯುಕ್ತ ಆಶ್ರಯದಲ್ಲಿ ನಾವೊಂದು ಮೀಟಿಂಗ್ ಕರೆದಿದ್ದೇವೆ. ಈ ಮೀಟಿಂಗಿನ ಉದ್ದೇಶ EVM ತೆಗೀರಿ, ಬ್ಯಾಲೆಟ್ ಪೇಪರ್ ಯೂಸ್ ಮಾಡಿರಿ. ಯಾಕೆ EVM ತೆಗಿಬೇಕು, ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ಬೇಕಂತಂದ್ರೆ, ಇವತ್ತಿನ ದಿನದಾಗ ಏನು SC, ST, OBC ಮತ್ತು ಮೈನಾರಿಟಿ ಪಕ್ಷಗಳಿದ್ವು, ಆ ಪಕ್ಷಗಳನ್ನು ಅಂದ್ರೆ ನಾವು ಅದನ್ನು ಬಹುಜನ್ ಸಂಘಟನೆಗಳು ಅಥವಾ ಪಾರ್ಟಿಗಳು ಅಂತ ಹೇಳ್ತೀವಿ, ಅವನ್ನ ಅಧಿಕಾರದಿಂದ ವಂಚಿತ ಮಾಡಲು ಇವತ್ತಿನ ದಿನ EVM ಬಂದಿದೆ. ಆದ್ದರಿಂದ ಬರೋ ದಿನ ಒಳಗೆ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಿ ಎಲೆಕ್ಷನ್ ಮಾಡಬೇಕು. ಆದ ನಂತರ ಕರ್ನಾಟಕದಲ್ಲಿರುವಂಥ ಏನು ಬಹುಜನ ಸಂಘಟನೆಗಳದಾವು ಅವ್ರು ನಮ್ಮ ಜೊತೆ ಸೇರಿ ವಾರ್ಡ್ ಲೆವೆಲ್ದಿಂದ ಹಿಡ್ಕೊಂಡು ಬೂತ್ ಲೆವೆಲ್ದಿಂದ ಹಿಡ್ಕೊಂಡು ಸ್ಟೇಟ್ ಲೆವೆಲ್ವರೆಗೂ ಪ್ರತಿಯೊಂದು ಎಲೆಕ್ಷನ್ಗೆ ನಾವು ಅವ್ರಿಗೆ ಕರೆ ಕೊಡ್ತಾ ಇದ್ದೀವಿ, ಬಂದು ನಮ್ಮ ಜೊತೆ ಸೇರಿ ಈ ಬ್ಯಾಲೆಟ್ ಪೇಪರ್ ಚಳುವಳಿಗೆ ಸಹಕರಿಸಬೇಕಂತ. ಧನ್ಯವಾದಗಳು. ಜೈ ಭೀಮ್. ಈ ದಿನ ಬಹುಜನ್ ಕ್ರಾಂತಿ ಮೋರ್ಚಾ ಸಂಘಟನೆಯ ಅಡಿಯಲ್ಲಿ ನಾವು ಇವತ್ತು ಸರ್ವ ಸಂಘಟನೆಗಳು ಮತ್ತು ಸರ್ವ ವಿವಿಧ ಪಕ್ಷಗಳ ಮುಖಂಡರುಗಳ ಸಮಕ್ಷಮದಲ್ಲಿ ನಾವು ಇವತ್ತು ಒಂದು ಸಭೆಯನ್ನು ಇಲ್ಲಿ ನಡೆಸಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಈ ಸಭೆಯಲ್ಲಿ ತಗೊಂಡಂತಹ ಏಕೈಕ ತೀರ್ಮಾನ ಅಂತಂದರೆ, ಪ್ರಜಾಪ್ರಭುತ್ವದ ಬುನಾದಿಯನ್ನು ಇದುವರೆಗೂ ಆಳಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ತಳಹದಿಯನ್ನೇ ಅವು ಶೇಪ್ ಮಾಡಿದ್ದಾವೆ, ತಳಹದಿಯನ್ನು ಕಿತ್ಪಿಸೋಕೆ ಮಟ್ಟಕ್ಕೆ ಬಂದಿದ್ದಾವೆ. ಹಾಗೂ ಒಂದು ಸಾರಿ ಪ್ರಜಾಪ್ರಭುತ್ವದ ತಳಹದಿ ಏನಾದರೂ ತಲೆಕೆಳಕಾದರೆ ಭಾರತದ ಸಂವಿಧಾನವೇ ಇವತ್ತು ನುಚ್ಚುನೂರಾಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಈ ವ್ಯವಸ್ಥೆ ಭಾರತಾದ್ಯಂತ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಆ ತೀರ್ಮಾನದಲ್ಲಿ ಪ್ರಜಾಪ್ರಭುತ್ವವನ್ನು ಯಥಾಸ್ಥಿತಿಯಲ್ಲಿ
ನಾವು ಮತ್ತೆ ಮರುಸ್ಥಾಪನೆ ಮಾಡ್ಕೊಳ್ಳೋಂಥದ್ದು, ಅದನ್ನು ಎಲ್ಲ ರೀತಿಯಲ್ಲೂ ಸಹ ಬುನಾದಿಯನ್ನು ಕಟ್ಟತಕ್ಕಂತಹದ್ದು ಮತ್ತು ಭಾರತ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ತೆಗೆದುಕೊಂಡು ಅದರ ಪ್ರಕಾರ ನಾವು ನಮ್ಮ BBMP ಲೆವೆಲಲ್ಲಿ ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಅಸೆಂಬ್ಲಿ ಲೆವೆಲ್ಗಳಲ್ಲಿ ನಾವು ಕೆಲಸಗಳನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಜೈ ಭೀಮ್, ಜೈ ಭಾರತ್, ಜೈ ಮುರುಘನ್.